ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಮಂದಗಾಮಿಗಳ ಯುಗ ಅಂತಂದು ಚರ್ಚೆ ಮಾಡ್ತಾ ಹೋಗ್ತೀವಿ. ಹಿಂದೆ ತರಗತಿಯೊಳಗೆ INC ಬಗ್ಗೆ ಚರ್ಚೆ ಮಾಡ್ತಾ ಹೊಂಟಿದ್ವಿ. ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಸ್ಥಾಪನೆ ಆಗ್ತೈತಿ 1880 ಯಾರು ಸ್ಥಾಪನೆ ಮಾಡಿದ್ರು, ಯು ಮೊದಲ ಅಧಿವೇಶನ ಯಾರು ವಹಿಸ್ಕೊಂಡಿತ್ತು, ಉಮೇಶ್ ಚಂದ್ರ ಬ್ಯಾನರ್ಜಿ ಎಲ್ಲಿ ಬಾಂಬೆದೊಳಗೆ ಇದು ಮಾಹಿತಿ ಆಗಿತ್ತು. ಜೊತೆಗೆ INCಯ ಒಂದು ಅಧಿವೇಶನಗಳ ಬಗ್ಗೆ ಈ ಹಿಂದೆ ತರಗತಿಯೊಳಗೆ ಚರ್ಚೆ ಆಗ್ತವೆ. ಅದರ ಒಂದು ಸ್ವಲ್ಪ ಮುಂದುವರಿದ ಭಾಗನ ಅಂತ ಹೇಳ್ಬೋದು. ಏನಂತಂದ್ರೆ ಅದು ಮಂದಗಾಮಿಗಳ ಯುಗ ಅಂತ ಕರಿತಾ ಹೋಗ್ತೀವಿ. ಏನು ಈ 1885ರಿಂದ 1906 ಒಂದು ಅವಧಿಯನ್ನು ಏನಂತ ಕರಿತಪ್ಪ ಅಂದ್ರೆ ಮಂದಗಾಮಿಗಳ ಯುಗ ಅಂತ ಕರಿತಾ ಹೋಗ್ತೀವಿ. ಯಾಕೆ ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಮಂದಗಾಮಿಗಳ ಮೊದಲನೇ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಭಾಗ ಮಾಡ್ತಾ ಹೋಗ್ತಾರೆ. ಏನು ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ ಮತ್ತು ಕ್ರಾಂತಿಕಾರಿಗಳ ಯುಗ ಮತ್ತು ಜೊತೆಗೆ ಗಾಂಧಿಯುಗ, ಮುಖ್ಯವಾಗಿ ಗಾಂಧಿಯುಗ ಅಂತಲೂ ಮಾಡ್ತಾರೆ. ಗಾಂಧಿಯುಗದ ಬಗ್ಗೆ ಅನೇಕ ಒಂದು ತರಗತಿಗಳನ್ನು ಮಾಡ್ತಾ ಹೋಗ್ತಾರೆ. ಇವತ್ತಿನ ಈ ಮಂದಗಾಮಿಗಳ ಯುಗ ಅಂತ ಯಾವಾಗ ಕರಿತಪ್ಪ ಅಂದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಾರಂಭದ ಒಂದು 20 ವರ್ಷಗಳನ್ನು ಅಂತ ಕರಿತಪ್ಪ ಅಂದ್ರೆ ಮಂದಗಾಮಿಗಳ ಯುಗ ಅಂತ ಕರಿತಾ ಹೋಗ್ತೀವಿ. 1885 ಏನು ಪ್ರಾರಂಭ ಆಯಿತು, ಏನು INC ಪ್ರಾರಂಭ ಆಕೈತಿ. ಈ 1885ರಿಂದ ಪ್ರಾರಂಭದ ಒಂದು 20 ವರ್ಷಗಳೇನು ಅಂತ ಕರಿತಪ್ಪ ಅಂದ್ರೆ ಮಂದಗಾಮಿ ಯುಗ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಮಂದಗಾಮಿಗಳಲ್ಲಿ ಈ ಪ್ರಮುಖವಾಗಿ ಯಾರ್ಯಾರು ನೋಡ್ಬೋದಪ್ಪ ಅಂದ್ರೆ MG ರಾನಡೆಯನ್ನು ನೋಡ್ತಾ ಹೋಗ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನು ನೋಡ್ತಾ ಹೋಗ್ಬೋದು. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮೊದಲನೇ ಒಂದು ಅಧಿವೇಶನದೊಳಗೆ ಭಾಗವಹಿಸಿರಲಿಲ್ಲ ಮತ್ತು ಮೊದಲನೇ ಒಂದು ಅಧಿವೇಶನದ ಉಮೇಶ್ ಚಂದ್ರ ಬ್ಯಾನರ್ಜಿ ಆಗಿರ್ತಾರೆ, ನೆನಪಿನಾಗಿರಲಿ. ಜೊತೆಗೆ ನವರೋಜಿ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಗೋಪಾಲ್ ಕೃಷ್ಣ ಗೋಖಲೆ ಅವ್ರನ್ನೂ ಪ್ರಮುಖವಾಗಿ ಈ ಒಂದು ಮಂದಗಾಮಿಗಳ ಯುಗದಲ್ಲಿ ಕಾಣ್ತಾ ಹೋಗ್ತೀವಿ. MG ರಾನಡೆ ಅವರನ್ನು ನೋಡ್ತಾ ಹೋಗ್ತೀವಿ, ಸುರೇಂದ್ರನಾಥ್ ಬ್ಯಾನರ್ಜಿ, ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಇವರೇನಪ್ಪ ಮಂದಗಾಮಿಗಳು, ಅವರೇ ಒಂದು ಯಾಕೆ ಒಂದು ಮಂದಗಾಮಿಗಳಂತ ಕರಿತಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯೊಳಗೆ ನ್ಯಾಯಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದು. ಅಂದ್ರೆ ಬ್ರಿಟಿಷರ ಒಂದು ಆಳ್ವಿಕೆಯೊಳಗೆ ಅವರೊಂದು ನ್ಯಾಯವನ್ನು ನೀಡುವಂಥ ಇದ್ರ ವಿಧಾನದೊಳಗೆ ಏನು ಮಾಡಿದ್ರು, ನಂಬಿಕೆಯನ್ನು ಇಟ್ಕೊಳ್ಳಿದ್ರು. ಇವ್ರದ್ದು ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇವ್ರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಸಂವಿಧಾನಿಕ ಚೌಕಟ್ಟಿನೊಳಗೆ ಏನು ಮಾಡ್ತಾಯಿದ್ರು, ಪ್ರಾರ್ಥನೆ ಅಥವಾ ಮನವಿಗಳ ಮೂಲಕ ಏನು ಮಾಡ್ತಾಯಿದ್ರು, ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಿದ್ರು. ಯಾವುಗಳ ಮೂಲಕ? ಪ್ರಾರ್ಥನೆಯ ಮೂಲಕ, ಮನವಿಗಳ ಮೂಲಕ ಏನು ಮಾಡ್ತಾಯಿದ್ರು, ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾಯಿದ್ರು. ಜೊತೆಗೆ ಈ ಮಂದಗಾಮಿಗಳು ಆ ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಯಾರು? ಈ ಮಂದಗಾಮಿಗಳು ಏನು ಮಾಡ್ತಾ ಹೋದ್ರಪ್ಪ ಅಂದ್ರೆ ಆ ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರು. ಇವರ ಸಮಸ್ಯೆಗಳ ಬಗ್ಗೆ ಸಭೆಗಳನ್ನು ನಡೆಸಿ ಚರ್ಚಿಸಿ ಸರ್ಕಾರಕ್ಕೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಅಂದ್ರೆ ಇವರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಸಮಸ್ಯೆಗಳ ಬಗ್ಗೆ ಸಭೆಗಳನ್ನು ನಡೆಸಿ ಆ ಸಭೆಗಳಲ್ಲಿ ಚರ್ಚಿಸಿ ಸರ್ಕಾರಕ್ಕೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಜೊತೆಗೆ ಆ ದೇಶದ ಒಂದು ಕೈಗಾರಿಕಾ ಅಭಿವೃದ್ಧಿ, ಆ ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ ನಡೆಸಬೇಕೆಂದು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸೋದು ಮೊದಲಾದ ಬೇಡಿಕೆಗಳನ್ನು ಏನು ಮಾಡ್ತಾಯಿದ್ರಪ್ಪ ಸರ್ಕಾರ ಮುಂದೆ ಇರ್ತೈತೆ. ಅಂದ್ರೆ ದೇಶದ ಒಂದು ಕೈಗಾರಿಕೆಗಳ ಅಭಿವೃದ್ಧಿಯ ಬಗ್ಗೆ ಹೇಳ್ತಾಯಿದ್ರು, ಸೈನಿಕರ ಒಂದು ವೆಚ್ಚವನ್ನು ಕಡಿಮೆ ಮಾಡ್ಬೇಕಂತ ಹೇಳ್ತಾಯಿದ್ರು, ಉತ್ತಮ ಶಿಕ್ಷಣ ಕೊಡಬೇಕಂತ ಕೇಳ್ತಾಯಿದ್ರು, ಬಡತನದ ಬಗ್ಗೆ ಅಧ್ಯಯನ ಮಾಡಿರಿ ಅಂತಂದು ಏನು ಈ ಬ್ರಿಟಿಷ್ ಸರ್ಕಾರದ ಮೇಲೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಒತ್ತಾಯವನ್ನು ಮಾಡ್ತಾಯಿದ್ರು, ಬೇಡಿಕೆಯನ್ನು ಇಡ್ತಾಯಿದ್ರು. ಜೊತೆಗೆ ಈ ಭಾರತದಲ್ಲಿ ಈ ಬ್ರಿಟಿಷ್ ಆಳ್ವಿಕೆಯಿಂದ ದುಷ್ಪರಿಣಾಮಗಳನ್ನು ಮೊದಲನೇ ಬಾರಿಗೆ ಏನು ಮಾಡ್ತಾ ಹೋಗ್ತಾರೆ, ಈ ಮಂದಗಾಮಿಗಳು ಏನು ಮಾಡ್ತಾ ಹೋಗ್ತಾರೆ, ಕೂಲಂಕುಷವಾಗಿ ಅವಲೋಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಈ ಬ್ರಿಟಿಷ್ ಆಳ್ವಿಕೆ ಅನ್ನೋದು ಪ್ರಾಮಾಣಿಕವಾದಂಥ ಆಳ್ವಿಕೆ ಆಗಿರೋಂಗಿಲ್ಲ. ಮೋಸದಿಂದ, ಕುಟಿಲತೆಯಿಂದ, ಅದೇನು ಇನ್ನಿತರ ಶಕುನಿ ಥರ ಒಂದು ಮಾಡ್ತಾರಲ್ಲ, ಆ ಥರ ಈ ರೀತಿ ಅವರೊಂದು ಆಳ್ವಿಕೆ ಆಯಿತು. ಇಬ್ಬರಿನ ಜಾಗದಲ್ಲಿ ಮೂರಿನ ಲಾಭ ಅನ್ನುವ ರೀತಿಯಲ್ಲಿ ಇವರು ಏನು ಮಾಡ್ತಾಯಿದ್ರು, ಆಡಳಿತವನ್ನು ಮಾಡ್ತಾಯಿದ್ರು.
ಆ ಆಳ್ವಿಕೆಯಿಂದ ದುಷ್ಪರಿಣಾಮಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲು ಯಾರು ಆ ಮಂದಗಾಮಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕುಲಂಕುಷವಾಗಿ ಅವಲೋಕವನ್ನು ಮಾಡ್ತಾ ಹೋಗ್ತಾರೆ, ಅಂದ್ರೆ ವೀಕ್ಷಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಭಾರತದ ಒಂದು ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗಿರ್ತದೆ ಎಂಬುದನ್ನು ಅಂಕಿ ಅಂಶಗಳೊಂದಿಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ವಿವರಿಸ್ತಾ ಹೋಗ್ತಾರೆ. ಯಾರು? ದಾದಾಬಾಯಿ ನವರೋಜಿಯವರು. ಇವರನ್ನು ವೃತ್ತಪಿತ, ಆರ್ಥಿಕ ಶಾಸ್ತ್ರದ ವೃತ್ತಪಿತಾಮಹ ಅಂತ ಕರಿತಾ ಹೋಗ್ತವೆ. ಅರಾಜಕತೆಯ ಸಿಂಹ ಅಂತ ಕರಿತಾ ಹೋಗ್ತಾರೆ. ಯಾರನ್ನ? ದಾದಾಬಾಯಿ ನವರೋಜಿ ಅವರನ್ನು. ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗ್ತದೆ ಅನ್ನೋದನ್ನು ಇವರು ಅಂಕಿ ಅಂಶಗಳೊಂದಿಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ನೀಡ್ತಾ ಹೋಗ್ತಾರೆ. ಜೊತೆ ಈ ದಾದಾಬಾಯಿ ನವರೋಜಿಯವರು ಇಂಗ್ಲೆಂಡಿಗೆ ಸೋರಿ ಹೋಗುವಂಥ ಈ ಸಂಪತ್ತಿನ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಅವರು ಅದನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಅಂತ ಕರಿತಾ ಹೋಗ್ತಾರೆ. ಕೇಳ್ತಾರೆ ಪ್ರಶ್ನೆಯನ್ನು, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಯಾರ ಕೃತಿಯಾಗಿದೆ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರ ಕೃತಿಯಾಗಿದೆ. ಯಾಕೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಹೇಳ್ತಾರಪ್ಪ ಅಂದ್ರೆ ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡ್ತಾಯಿದ್ರು. ಅಂದ್ರೆ ಇದು ಉದಾಹರಣೆಗೆ ಇದು ಇಂಗ್ಲೆಂಡ್ ಅಂತ ತಿಳ್ಕೊಳ್ರಿ, ಇದು ಭಾರತ ತಿಳ್ಕೊಳ್ರಿ. ಆಮದು ಅಂದರೆ ಏನಪ್ಪ ಅಂದ್ರೆ ಇದು ನಮ್ಮ ದೇಶ, ಬೇರೆ ದೇಶದಿಂದ ಏನು ಮಾಡ್ಕೊಳ್ಳೋದು, ಆಮದು ಅಂದ್ರೆ ಇಸ್ಕೊಳ್ಳೋದು. ರಫ್ತು ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಏನು ಮಾಡೋದು, ಕೊಡೋದು. ಅಂದ್ರೆ ಆಮದನ್ನು ಹೆಚ್ಚಿಸ್ತಾ ಇದ್ರು. ಅಂದರೆ ಬೇರೆ ದೇಶದಿಂದ ಉತ್ಪನ್ನಗಳನ್ನು, ಸಾಮಗ್ರಿಗಳನ್ನು, ವಸ್ತುಗಳನ್ನು ಏನು ಮಾಡ್ತಾಯಿದ್ರು, ತರಿಸ್ಕೊಳ್ತಾ ಇದ್ರು. ಆದರೆ ನಮ್ಮ ದೇಶದ ಒಂದು ವಸ್ತುಗಳನ್ನು, ರಫ್ತನ್ನು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಕಡಿಮೆ ಮಾಡ್ತಾಯಿತ್ತು. ಇದರಿಂದ ಏನಾಗ್ತದಪ್ಪ ಅಂದ್ರೆ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಒಂದು ಸಂಪತ್ತು ಏನಾಗ್ತೈತಪ್ಪ ಅಂದ್ರೆ ಇಂಗ್ಲೆಂಡಿಗೆ ಹರಿದು ಹೋಗ್ತೈತಿ. ಯಾಕಪ್ಪ ಅಂದ್ರೆ ಆಮದು ಹೆಚ್ಚಿಗೆ ಮಾಡ್ತಾಯಿದ್ರು. ಏನು ಆಮದನ್ನು ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದ ಒಂದು ಸಂಪತ್ತು ಇಂಗ್ಲೆಂಡಿಗೆ ರವಾನೆ ಆಗೋದು ಕಾರಣ ಆಗ್ತಾ ಹೋಯ್ತು. ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂಥ ವೇತನ ಆಗಿರ್ಬೋದು, ನಿವೃತ್ತಿ ವೇತನ ಆಗಿರ್ಬೋದು, ಆಡಳಿತಾತ್ಮಕ ವೆಚ್ಚವನ್ನು ಭಾರತ ವಿವರಿಸಬೇಕಾಗಿತ್ತು. ನೋಡಿರಿ, ಏನು ಬ್ರಿಟಿಷ್ ಅಧಿಕಾರಿಗಳು ಇದ್ರಲ್ಲಪ್ಪ, ಆ ಬ್ರಿಟಿಷ್ ಅಧಿಕಾರಿಗಳು ಏನು ನೀಡ್ತಿದ್ದಂಥ ಸ್ಯಾಲ್ರಿ ಆಗಿರ್ಬೋದು, ರಿಟೈರ್ಮೆಂಟ್ ಪೆನ್ಷನ್ ಆಗಿರ್ಬೋದು, ಆಡಳಿತಾತ್ಮಕ ವೆಚ್ಚನ ಯಾರು ಭರಿಸ್ತದೆ? ಇಂಗ್ಲೆಂಡ್ ಸರ್ಕಾರ ಭರಿಸ್ತಲ್ಲ, ಭಾರತವೇ ಇವರಿಗೆ ಏನು ಮಾಡ್ತಾಯಿದ್ರು, ಭರಿಸ್ತಾ ಇತ್ತು. ಜೊತೆಗೆ ಅಪಾರವಾದಂಥ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗ್ತಾ ಇತ್ತು. ಯಾಕಪ್ಪ ಅಂದ್ರೆ ಅಲ್ಲಿಂದ ಬಂದಂಥ ಸೈನಿಕರು ನಾವು ಸ್ಯಾಲ್ರಿ ಕೊಡೋದು ಎಲ್ಲ ಅವ್ರಿಗೆ ಕೊಟ್ಟು ಅವ್ರು ಏನು ಮಾಡ್ತೈತೆ, ಅದು ತಗೊಂಡು ಹೋಗೋದು, ಅವ್ರ ದೇಶಕ್ಕೆ ಹೋಗ್ತೈತೆ. ಅದು ಒಂದು ರೀತಿಯಾಗಿ ಅಪಾರವಾದಂಥ ಸಂಪತ್ತು ಏನಾಗ್ತೈತಿ, ಬ್ರಿಟನ್ನಿಗೆ ಏನಾಗ್ತೈತಿ, ಹರಿದು ಹೋಗ್ತೈತಿ. ಜೊತೆಗೆ ಈ ಮಂದಗಾಮಿಗಳ ಕಾಲವನ್ನು ಉದಾರ ರಾಷ್ಟ್ರವಾದ ಕಾಲ ಅಂತ ಕೇಳ್ತಾ ಹೋಗ್ತೀವಿ. ಏನು ಉದಾರ ರಾಷ್ಟ್ರವಾದದ ಕಾಲ ಅಂತ ಕರಿತೀವಿ. ಯಾರ ಕಾಲವನ್ನು ಉದಾರ ರಾಷ್ಟ್ರವಾದ ಕಾಲ ಅಂತ ಕರಿತಾವಪ್ಪ ಅಂದ್ರೆ ಮಂದಗಾಮಿಗಳ ಕಾಲ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪ್ರಮುಖವಾಗಿ ಮಂದಗಾಮಿಗಳ ಯುಗದ ಬಗ್ಗೆ ಪ್ರಮುಖ ಒಂದು ಅಂಶಗಳಂತ ನೋಡಿದರೆ, ಈ ಒಂದು ಮಂದಗಾಮಿಗಳ ಯುಗವನ್ನು ಹೇಳಿದೆ 1885ರಿಂದ 1905 ಟೆಕ್ಸ್ಟ್ ಬುಕ್ನೊಳಗೆ ಆ ಅರ್ಥ ಕೊಟ್ಟಿರ್ತಾರೆ. ಇರಲಿ, ಇದೊಂದು ಉದಾರವಾದಿ ಚಳುವಳಿ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ರಾಜಕೀಯ ಭಿಕ್ಷಾಟನೆ ಕಾಲ ಅಂತ ಕರೀತಾರೆ. ಏನು ಈ ಒಂದು ರಾಜಕೀಯ ಭಿಕ್ಷಾಟನೆ ಕಾಲ ಅಂತ ಯಾರು ಕರೀತಾರಪ್ಪ, ತೀವ್ರಗಾಮಿಗಳು ಕರಿತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಮಂದಗಾಮಿಗಳು ಬೇಡಿಕೆ, ಮನವಿ ಇವುಗಳ ಮೂಲಕ ಏನು ಮಾಡ್ತಾಯಿದ್ರು, ತಮ್ಮ ಒಂದು ಬೇಡಿಕೆಗಳನ್ನು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ಮುಂದಿರ್ತಾವೆ. ಹಾಗಾಗಿ ಇವ್ರನ್ನ ಏನಂತ ಕರೀತಾರೆ, ರಾಜಕೀಯ ಭಿಕ್ಷಾಟನೆ ಕಾಲ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಇವರು ಸ್ವರಾಜ್ಯಕ್ಕಾಗಿ ಬೇಡಿಕೆ ಇಡದೆ ಕೆಲವು ಸವಲತ್ತುಗಳನ್ನು ಪಡೆಯಲು ಮಾತ್ರ ಹೋರಾಟ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವ್ರು ಏನು ಮಾಡ್ತಾ ಹೋಗ್ತಾರೆ, ಸ್ವರಾಜ್ಯಕ್ಕಾಗಿ ಬೇಡಿಕೆ ಇಡದೆ ಕೇವಲ ಒಂದು ಸವಲತ್ತುಗಳನ್ನು ಪಡೆಯೋಕೆ ಏನು ಮಾಡ್ತಾಯಿದ್ರು, ಹೋರಾಟವನ್ನು ಮಾಡ್ತಾಯಿದ್ರು. ಆ ಹೋರಾಟ, ಆ ಬೇಡಿಕೆಗಳನ್ನು ಯಾವ ರೀತಿ ಈಡೇರಿಸಿಕೊಳ್ಳುವಂಥ ದಾರಿಗಳನ್ನು ಕಂಡುಕೊಂಡಿದ್ರಪ್ಪ ಅಂದ್ರೆ ನೋಡೋದಾದ್ರೆ ಪ್ರಾರ್ಥನೆಯ ಮೂಲಕ ಕೇಳ್ತಾಯಿದ್ರು, ಅರ್ಜಿಗಳ ಮೂಲಕ, ಹೋರಾಟದ ಮೂಲಕ, ಪತ್ರಿಕೆಗಳನ್ನು ಹೊರಡಿಸುವುದರ ಮೂಲಕ, ಲೇಖನ ಬರೆಯುವುದರ ಮೂಲಕ, ಜೊತೆಗೆ ಪತ್ರಿಕೆಗಳನ್ನು ಹಂಚಿಕೆ ಮಾಡೋದರ ಮೂಲಕ ಏನು ಮಾಡ್ತಾಯಿದ್ರು, ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಇವು ಮಾರ್ಗಗಳು ಈ ಒಂದು ಮಂದಗಾಮಿಗಳ ಯುಗದಲ್ಲಿ ಕಂಡು ಬರ್ತಾ ಹೋಗ್ತದೆ. ಹಾಗಾದ್ರೆ ಅವು ಇಷ್ಟೆಲ್ಲ ಹೇಳಿ ಸರ್ ಹಗಲೆಲ್ಲ ಬೇಡಿಕೆ ಅನ್ನಕತ್ತೀರಿ, ಏನು ಬೇಡಿಕೆಗಳು ಇರಬಹುದು ಅಂತ ನೋಡೋದಾದ್ರೆ, ಈ ಒಂದು ಬೇಡಿಕೆಗಳಲ್ಲಿ ಏನೆಲ್ಲ ಅಂಶಗಳಂತ ನೋಡೋದಾದ್ರೆ, ಏನು ಒಂದನೇ ಅಂಶ ನೋಡೋದಾದ್ರೆ ಕಾರ್ಯಾಂಗ ಹಾಗೂ ನ್ಯಾಯಾಂಗವನ್ನು ಏನು ಮಾಡಬೇಕು, ಪ್ರತ್ಯೇಕ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಏನು ಕಾರ್ಯಾಂಗವನ್ನು ಮತ್ತು ನ್ಯಾಯಾಂಗವನ್ನು ಏನು ಮಾಡಬೇಕು, ಪ್ರತ್ಯೇಕವಾಗಿ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ಎರಡನೇ ಪಾಯಿಂಟು, ಭಾರತ ಮತ್ತು ಬ್ರಿಟನ್ನಲ್ಲಿ ಏಕಕಾಲದಲ್ಲಿ ICS
ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಏನು ಭಾರತ ಮತ್ತು ಬ್ರಿಟನ್ನಲ್ಲಿ ಏಕಕಾಲದೊಳಗೆ ICS ಯಾವುದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನನ್ನು ಏಕಕಾಲದೊಳಗೆ ಭಾರತ ದೇಶದೊಳಗೆ ನಡೆಸ್ಬೇಕು ಮತ್ತು ಬ್ರಿಟನ್ ದೇಶದೊಳಗೆ ಒಂದೇ ಸಾರಿಗೆ ನಡೆಸ್ಬೇಕು ಅಂತಂದು ಅವ್ರು ಕೇಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಆಮದು ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಬೇರೆ ದೇಶದಿಂದ ಪಡೆದುಕೊಳ್ಳುವಂಥ ವಸ್ತುಗಳ ಮೇಲೆ ಏನು ಮಾಡ್ತಾ ಹೋಗ್ಬೇಕು, ಹೆಚ್ಚಿಗೆ ತೆರಿಗೆ ವಿಧಿಸ್ರಿ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಮಾದಕ ವಸ್ತುಗಳ ಮೇಲೂ ತೆರಿಗೆ ವಿಧಿಸ್ರಿ ಅಂತ ಹೇಳ್ತಾರೆ. ಮಾದಕ ವಸ್ತುಗಳಿಂದ ಯಾರು, ಉದಾಹರಣೆಗೆ ತಂಬಾಕು ಅಂತ ಹೇಳ್ತವೆ. ಆ ಮಾದಕ ವಸ್ತುಗಳ ಮೇಲೆ ಏನು ಮಾಡಬೇಕು, ಅಲ್ಲಿ ಕೂಡ ಒಂದು ತೆರಿಗೆಯನ್ನು ಹೆಚ್ಚಿಸ್ರಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಶಾಸಕಾಂಗದ ಒಂದು ಉನ್ನತ ಹುದ್ದೆಗಳಲ್ಲಿ ಈ ಭಾರತೀಯರಿಗೂ ಹುದ್ದೆಗಳನ್ನು ಕಲ್ಪಿಸ್ರಿ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲಿ ಶಾಸಕಾಂಗದ ಒಂದು ಉನ್ನತ ಹುದ್ದೆಗಳಲ್ಲಿ ಈ ಭಾರತೀಯರಿಗೆ ಏನು ಮಾಡಿ ನಮಗೊಂದೆರಡು ಹುದ್ದೆಗಳನ್ನು ಮೀಸಲಿಡ್ರಿ ಅಂತಂದು ಕೇಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಶಾಸಕಾಂಗದ ಒಂದು ಸದಸ್ಯರನ್ನು ಚುನಾವಣೆ ಮೂಲಕ ಏನು ಮಾಡ್ತಾ ಹೋಗ್ಬೇಕು, ಆಯ್ಕೆಯನ್ನು ಮಾಡಬೇಕು. ಏನು ಈ ಶಾಸಕಾಂಗದ ಒಂದು ಸದಸ್ಯರನ್ನು ಯಾವ ರೀತಿ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಿರಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಭಾರತದ ಒಂದು ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಿರಿ, ಕಡಿತಗೊಳಿಸ್ರಿ. ಭಾರತ ಒಂದು ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಿರಿ, ಕಡಿತಗೊಳಿಸ್ರಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡ್ರಿ, ನಮಗೆ ನಿರ್ಬಂಧಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಏನು ಈ ಪತ್ರಿಕೋದ್ಯಮದೊಳಗೆ ಆ ನಿರ್ಬಂಧಗಳನ್ನು ಹೇರಕ್ಕೆ ಹೋಗ್ಬೇಡಿ, ಪತ್ರಿಕೆಗೆ ಒಂದು ಸ್ವಾತಂತ್ರ್ಯವನ್ನು ನೀಡ್ರಿ ಅಂತಂದು ಹೇಳ್ತಾ ಹೋಗ್ತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಎಲ್ಲಿ ಬೇಕಾದರೂ ಮಾತನಾಡಬಹುದು, ಆದರೆ ಬೇರೆಯವರಿಗೆ ನೋವಾಗದಂತೆ ಮಾತಾಡ್ಬೇಕಂತಂದು ಸಂವಿಧಾನದೊಳಗೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ಶಸ್ತ್ರಾಸ್ತ್ರ ಹೊಂದಲು ಅವಕಾಶವನ್ನು ನೀಡ್ರಿ. ಯಾರು ಲಾರ್ಡ್ ಲಿಟ್ಟನ್ ಏನು ಮಾಡಿಬಿಡ್ತಾನೆ, ಈ ಒಂದು ಪತ್ರಿಕೆಗಳು ಮತ್ತು ಶಸ್ತ್ರಾಸ್ತ್ರಗಳು ಒಂದು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಅವುಗಳ ಮೂಲಕ ಭಾರಿ ದಂಗೆ ಎದ್ದಾಳ್ತೈತೆ. ಮುಂದೆ ಅವುಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಿರಲಿ. ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡ್ರಿ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನೀಡ್ರಿ, ಶಸ್ತ್ರಾಸ್ತ್ರ ಹೊಂದಲು ಅವಕಾಶ ಕೊಡ್ರಿ ಅಂತಂದು ಹೇಳ್ತಾ ಹೋಗ್ತಾರೆ. ಇದು ಯಾರ ಬೇಡಿಕೆಗಳಾಗಿತ್ತು, ಮಂದಗಾಮಿಗಳು. ಸರಳವಾಗಿ ಹೇಳೋದಾದ್ರೆ ಒಂದನೇದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಿರಿ, ಭಾರತ ಮತ್ತು ಬ್ರಿಟನ್ನಲ್ಲಿ ಏಕಕಾಲದೊಳಗೆ ICS ಎಕ್ಸಾಮನ್ನು ನಡೆಸ್ರಿ, ಜೊತೆಗೆ ಆಮದು ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸ್ರಿ, ಮಾದಕ ವಸ್ತುಗಳ ಮೇಲೂ ಕೂಡ ತೆರಿಗೆ ಹೆಚ್ಚಿಸ್ರಿ, ಶಾಸಕಾಂಗದ ಒಂದು ಉನ್ನತ ಹುದ್ದೆಗಳಲ್ಲಿ ಭಾರತೀಯರಿಗೂ ಸ್ವಲ್ಪ ಕೊಡ್ರಿ, ಶಾಸಕಾಂಗದ ಒಂದು ಸದಸ್ಯರನ್ನು ಚುನಾವಣೆಯ ಮೂಲಕ ಏನು ಮಾಡ್ತಾ ಹೋಗ್ರಿ, ಆಯ್ಕೆಯನ್ನು ಮಾಡ್ತಾ ಹೋಗ್ರಿ, ಪತ್ರಿಕಾ ಸ್ವಾತಂತ್ರ್ಯ ನೀಡ್ರಿ, ಅಭಿವ್ಯಕ್ತ ಸ್ವಾತಂತ್ರ್ಯ ನೀಡ್ರಿ, ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಹೊಂದಲು ಅವಕಾಶವನ್ನು ನೀಡ್ರಿ ಅಂತ ಹೇಳ್ತಾ, ಜೊತೆಗೆ ಕೊನೆಯದಾಗಿ ಭಾರತೀಯ ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಿರಿ ಅಂತಂದು ಅನೇಕ ಬೇಡಿಕೆಗಳನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಮಂದಗಾಮಿಗಳ ಒಂದು ಹೋರಾಟದ ಫಲವಾಗಿ 1892ರಲ್ಲಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರ್ತಾ ಹೋಗ್ತೈತಿ. ಯಾವಾಗ ಈ ಒಂದು ಹೋರಾಟದ ಫಲವಾಗಿ 1892ರೊಳಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರ್ತಾ ಹೋಗ್ತೈತಿ. ಈ ಕಾಯ್ದೆಯ ಅನ್ವಯ ಏನಾಗ್ತದಪ್ಪ ಅಂದ್ರೆ ಶಾಸಕಾಂಗದ ಒಂದು ಸದಸ್ಯರ ಸಂಖ್ಯೆಯನ್ನು 16ಕ್ಕೆ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಯಾವ ಕಾಯ್ದೆಯ ಮೂಲಕ? 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ನ ಕಾಯ್ದೆಯ ಮೂಲಕ ಶಾಸಕಾಂಗದ ಸದಸ್ಯರನ್ನು ಅಥವಾ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು ಎಷ್ಟಕ್ಕೆ ಏರಿಸ್ತಾರಪ್ಪ ಅಂದ್ರೆ 16ಕ್ಕೆ ಏರಿಸ್ತಾ ಹೋಗ್ತಾರೆ. ಜೊತೆಗೆ 1912ರೊಳಗೆ ರಾಯಲ್ ಕಮಿಷನ್ ಬರ್ತಾ ಹೋಗ್ತದೆ. ಇದು ನಮ್ಮ ಮುಂದಿನ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತಾನೆ, ಯಾವುದು ರಾಯಲ್ ಕಮಿಷನ್ ಬಗ್ಗೆ. ಇದಿಷ್ಟೇನಪ್ಪ ಅಂದ್ರೆ ಮಂದಗಾಮಿಗಳ ಯುಗದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಆಗೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.